ಲೇಡೀಸ್ ಅಂಡ್ ಜೆಂಟ್ಲ್ಮ್ಯಾನ್, ಕಾಂಗ್ರೆಸ್ನಲ್ಲಿ ಕುರ್ಚಿ ಕಿತ್ತಾಟ ಜೋರಾಗಿ ಸದ್ದು ಮಾಡ್ತಾ ಇರುವಂತ ಸಂದರ್ಭದಲ್ಲಿ ಈಗಾಗಲೇ ಕ್ಷಿಪ್ರ ಕ್ರಾಂತಿ ಏನಾದರೂ ಕೂಡ ಕಾಂಗ್ರೆಸ್ನಲ್ಲಿ ಆಗುತ್ತಾ ಅನ್ನುವಂಥ ಪ್ರಶ್ನೆ ಉದ್ಭವಿಸಿದೆ. ಕರ್ನಾಟಕದ ಶಿಂಧೆ ಆಗ್ತಾರಾ ಸಿದ್ದರಾಮಯ್ಯ ಅವರ ಅತ್ಯಾಪ್ತ ಸತೀಶ್ ಜಾರಕಿಹೊಳಿ ಅನ್ನುವಂಥ ಪ್ರಶ್ನೆ. ಯಾಕಂದ್ರೆ ರಾಜ್ಯ ರಾಜಕಾರಣದ ದಿಕ್ಕನ್ನೇ ಬದಲಿಸ್ತಾರಾ? ರಾಜ್ಯ ರಾಜಕಾರಣವನ್ನ ಈಗಾಗಲೇ ದೆಹಲಿಯಲ್ಲೇ ಕೂತ್ಕೊಂಡು ಬಿಡುಬಿಟ್ಟಿರುವಂತಹ ಸತೀಶ್ ಜಾರಕಿಹೊಳಿ ಯಾವ ಲೆಕ್ಕಾಚಾರ ತಂತ್ರಗಾರಿಕೆಯನ್ನು ಮಾಡಿದ್ದಾರೆ? ಹಾಗಾದ್ರೆ ಇದೇ ಫೋಕಸ್ನ ಎಕ್ಸ್ಕ್ಲೂಸಿವ್ ಸ್ಟೋರಿ ಕ್ಷಿಪ್ರ ಕ್ರಾಂತಿ. ಎಸ್ ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ, ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ಶಿವು ರಾನರಾಪುರ. ಕರ್ನಾಟಕದ ಶಿಂದೆ ಏನಾದರೂ ಆಗ್ತಾರಾ ಸತೀಶ್ ಜಾರಕಿಹೊಳಿ ಅಂತ? ಯಾಕಂದ್ರೆ ಮಹಾರಾಷ್ಟ್ರದಲ್ಲಿ ಆಯ್ತಲ್ಲ, ಅದೇ ರೀತಿ ನಮ್ಮ ರಾಜ್ಯದ ರಾಜಕಾರಣದಲ್ಲೂ ಕೂಡ ಕ್ಷಿಪ್ರ ಕ್ರಾಂತಿ ಆಗತ್ತಾ? ಏಕನಾಥ ಶಿಂಧೆಯಂತೆ ಸತೀಶ್ ಜಾರಕಿಹೊಳಿ ಅವರು ಆ ಪಾತ್ರವನ್ನು ವಹಿಸ್ತಾರಾ? ಅವತ್ತು ಸರ್ಕಾರವನ್ನು ಹೆಂಗೆ ಕೆಡವಿ ಹೆಂಗೆ ರಚನೆ ಮಾಡಿಕೊಂಡ್ರು ಅದೇ ರೀತಿ ಸತೀಶ್ ಜಾರಕಿಹೊಳಿ ಅವರು ಆ ಪಾತ್ರವನ್ನು ನಿಭಾಯಿಸ್ತಾರಾ? ಸಿದ್ದರಾಮಯ್ಯವರ ಸರ್ಕಾರಕ್ಕೆ ಸಂಚಕಾರವನ್ನು ತರ್ತಾರ ಸಾಹುಕಾರ್ ಅನ್ನುವಂಥ ಪ್ರಶ್ನೆ ಶುರುವಾಗಿರೋದೀಗ. ಸಿಎಂ ಸಿದ್ದರಾಮಯ್ಯ ಅವರ ಅತ್ಯಾಪ್ತ ಮಂತ್ರಿ ಹೇಳಿ ಕೇಳಿ ಕುಚುಕು ಒಂದು ಕಡೆ, ಸಿದ್ದರಾಮಯ್ಯವ್ರ ಜೊತೆನೇ ಇದ್ದಂಥವರು, ರಾಜಕಾರಣದಲ್ಲಿ ಬೆಳೆದಂಥವರು, ಸಿದ್ದರಾಮಯ್ಯವ್ರ ಪರವಾಗಿದ್ದಂಥವರು ಈಗ ಶಾಸಕರನ್ನ ಕರೆದೊಯ್ಯೋದಕ್ಕೆ ಪ್ಲಾನ್ ಮಾಡ್ಕೊಂಡಿದ್ದಾರಾ ಸಾಹುಕಾರ್ ಅನ್ನುವಂಥ ಪ್ರಶ್ನೆ. ಸಿಎಂ ಸಿದ್ದರಾಮಯ್ಯ ಅವರ ಫುಲ್ ಮೆಜಾರಿಟಿ ಸರ್ಕಾರ ಅಲ್ಪಮತಕ್ಕೆ ಬಿದ್ದುಬಿಡುತ್ತಾ? ಯಾಕಂದ್ರೆ ಇಡೀ ಶಾಸಕರ ಸಂಪೂರ್ಣ ಬೆಂಬಲವನ್ನ ಪಡ್ಕೊಂಡಿರುವಂತ ಸಿದ್ದರಾಮಯ್ಯ ಅವರು ಆ ಸಂಖ್ಯೆಗಳು ಏನಾದರೂ ಕೂಡ ಗಣನೀಯವಾಗಿ ಕಡಿಮೆ ಆಗುತ್ತಾ? ಮೆಜಾರಿಟಿ ಇಳಿದೋಗ್ಬಿಡುತ್ತಾ? ಯಾಕಂದ್ರೆ ಈಗಾಗಲೇ ಕೂಡ ವಿದೇಶಕ್ಕೆ 20ಕ್ಕೂ ಹೆಚ್ಚು ಜನ ಹಾರ್ಬಿಟ್ಟಿದ್ದಾರೆ, ಫಾರಿನ್ ಟ್ರಿಪ್ ಮಾಡ್ತಾ ಇದ್ದಾರೆ. ಆ ಲೆಕ್ಕಾಚಾರದಲ್ಲಿ ಮತ್ತೆ 20ರಿಂದ 30 ಶಾಸಕರನ್ನ ಕರೆದೊಯ್ಯೋದಕ್ಕೆ ಸಾಹುಕಾರ್ ಸರ್ಕಸ್ ಅನ್ನ ಮಾಡ್ತಾ ಇದ್ದಾರಾ ಅನ್ನುವಂತ ಪ್ರಶ್ನೆ ಕೂಡ ಇದೆ ಇಲ್ಲಿ. ಡಿ.ಕೆ. ಶಿವಕುಮಾರ್ ವಿರುದ್ಧವೇ ತೊಡೆ ತಟ್ಟಿದ್ದಾರಾ ಸತೀಶ್ ಜಾರಕಿಹೊಳಿ ಎನ್ನುವಂಥ ಪ್ರಶ್ನೆಯಲ್ಲಿ ನೇರವಾಗಿ ತಟ್ಟಿಲ್ಲ ಅಂದ್ರೂ ಕೂಡ ಬೇರೆ ಲೆಕ್ಕಾಚಾರದಲ್ಲಿ ತಂತ್ರಗಾರಿಕೆಯನ್ನು ಮುಂದುವರೆಸಿದ್ರಾ? ಯಾಕಂದ್ರೆ ಡಿ.ಕೆ. ಶಿವಕುಮಾರ್ ಅವರಿಗೆ ಸಿಎಂ ಸೀಟನ್ನ ಕೊಡುವಂತಹ ಸಂದರ್ಭದಲ್ಲಿ ಏನಾದರೂ ಕೂಡ ಆ ರೀತಿಯ ಕ್ಷಣ ಸಮಯ ಒದಗಿ ಬಂದುಬಿಟ್ರೆ ಅದೇ ಟೈಮಲ್ಲಿ ನಾವು ನಮ್ಮ ಹತ್ರ ಇರುವಂಥ ಬತ್ತಳಿಕೆಯಲ್ಲಿರುವಂಥ ಬಾಣಗಳನ್ನು ಬಿಡಬೇಕು, ಆಗ ಶಸ್ತ್ರ ಪ್ರಯೋಗವನ್ನು ಮಾಡಬೇಕು, ತಮ್ಮದೇ ಪವರ್ ಸೆಂಟರ್ನ ಸ್ಥಾಪಿಸ್ಕೊಂಡಿರಬೇಕು, ಆಗ ನಾವು ಏನಾದರೂ ಕೂಡ ಮಾಡೋದಕ್ಕೆ ಸಾಧ್ಯ ಅಂತ ಲೆಕ್ಕಾಚಾರ ಹಾಕಿ ಈ ರೀತಿಯ ಮೆಗಾ ಪ್ಲಾನ್ ಮಾಡಿದ್ರ ಬೆಳಗಾವಿಯ ಸಾಹುಕಾರ್. ಈ ಸಾಹುಕಾರ್ನವ್ರ ಜೊತೆ ಹೋಗುವಂತ ಆ ಶಾಸಕರು ಯಾರ್ಯಾರಿದಾರಾಗಾದ್ರೆ ಏನಿದು ಲೆಕ್ಕಾಚಾರ? ಸಿದ್ದರಾಮಯ್ಯ ಅವರೇ ಸತೀಶ್ ಜಾರಕಿಹೊಳಿ ಅವರೇ ಹಿಂದೆ ನಿಂತ್ಕೊಂಡು ಇದೆಲ್ಲವನ್ನ ಮಾಡಿಸ್ತಾ ಇದ್ದಾರಾ? ಯಾಕಂದ್ರೆ ಅತ್ಯಾಪ್ತರು ಹೇಳೋದಿಕ್ಕಾಗೋದಿಲ್ಲ ಅಂತ ಸಂದರ್ಭ ಬಂದ್ರೆ, ಯಾಕಂದ್ರೆ ಸಿದ್ದರಾಮಯ್ಯ ಅವರಿಗೆ ಇವತ್ತಿನವರೆಗೂ ಕೂಡ ಬೆಂಬಲ ಕೊಡ್ತಾ ಇರೋದು, ನೀವು ಯಾವುದೇ ಕಾರಣಕ್ಕೂ ಕೆಳಗಿಳಿಬೇಡಿ, ನಾವು ನಿಮ್ಮ ಬೆಂಬಲಕ್ಕಿದ್ದೀವಿ ಅಂತ ಧೈರ್ಯ ತುಂಬ್ತಾ ಇದ್ದಾರೆ. ಈಗ ಅಂತ ಕ್ಷಣ ಏನಾದರೂ ಕೂಡ ಬಂದುಬಿಟ್ರೆ ಆ ಕ್ಷಣದಲ್ಲಿ ಏನಾದರೂ ಕೂಡ ಸಿದ್ದರಾಮಯ್ಯವ್ರಿಗೆ ಪದತ್ಯಾಗವನ್ನ ಮಾಡಿ ಅಂತ ಹೈಕಮಾಂಡ್ ಹೇಳೇ ಬಿಟ್ರು ಅಂತ ಅಂದ್ರೆ ಆಗ ಬೇರೆಯ ಲೆಕ್ಕಾಚಾರವನ್ನ ಶುರು ಮಾಡೋದಕ್ಕೆ ಸಿದ್ದರಾಮಯ್ಯ ಹೆಣೆದಿರುವಂತ ತಂತ್ರನ ಇದು. ಅದಕ್ಕೆ ಸಾಹುಕಾರ್ ಹೊಣೆಗಾರಿಕೆನ ಇದು. ಹಾಗಾಗಿ ಶಿಂದೆ ನೇತೃತ್ವವನ್ನು ವಹಿಸ್ಕೊಳ್ತಾ ಇದ್ದಾರಾ? ಶಿಂದೆ ಮಾಡಿದಂಥ ಕಾರ್ಯವನ್ನ ಈಗ ಸತೀಶ್ ಜಾರಕಿಹೊಳಿ ಅವರು ಮಾಡ್ತಾ ಇದ್ದಾರಾ? ಈ ಪ್ರಶ್ನೆ ಕೂಡ ಶುರುವಾಗಿದೆ. ಇದರ ಜೊತೆಗೆ ಸಿದ್ದರಾಮಯ್ಯ ಅವರ ಉತ್ತರಾಕಾರಿ ಅಂತಾನೆ ಹೇಳೋದು. ಯಾಕಂದ್ರೆ ಸಿದ್ದರಾಮಯ್ಯ ಅವ್ರು ಬಿಟ್ರೆ ವಾಟ್ ನೆಕ್ಸ್ಟ್ ಅಂತ ಅಂದ್ರೆ ಸತೀಶ್ ಜಾರಕಿಹೊಳಿ ಅನ್ನೋದು ಕೂಡ ಇದೆ. ಸಾಹುಕಾರ್ ಶಾಸಕರನ್ನ ಕರೆದೊಯ್ಯುವಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಪ್ಲಾನ್ ಏನ್ ಮಾಡ್ತಾರೆ? ಅಕಸ್ಮಾತ್ ಏನಾದರೂ ಕೂಡ ಪ್ಲಾನ್ ಇದೇ ಆಗೋಗಿದ್ರೆ ಡಿ.ಕೆ. ಪ್ಲಾನ್ ಏನು? ಹೈಕಮಾಂಡ್ ಬಳಿ ಇರುವಂತ ಸಂಧಾನ ಸೂತ್ರಗಳು ಏನೇನು ಇಟ್ಕೊಂಡಿದ್ದಾರೆ? ಹಾಗಾದ್ರೆ ಯಾವ್ಯಾವ ಪ್ರಯೋಜನಗಳು, ಯಾವ್ಯಾವ ಗಾಣವನ್ನ ಬಳಸ್ಕೊಳ್ಬಹುದು? ಹಾಗಾದ್ರೆ ಪಕ್ಷ ನಿಷ್ಠೆಯನ್ನ ತೋರ್ಬಿಟ್ಟು ಇಷ್ಟು ವರ್ಷಗಳ ಕಾಲ ಈಗ ಪಕ್ಷದಲ್ಲೇ ಕೂಡ ಗುರುತಿಸ್ಕೊಂಡು ಪಕ್ಷದಲ್ಲೇ ಪಕ್ಷಕ್ಕಾಗಿ ಪಕ್ಷವನ್ನೇ ಮುಡಿಪಾಗಿಟ್ಟು ಪಕ್ಷಕ್ಕೆ ತ್ಯಾಗ ಮಾಡಿದಂಥವರು
ಈಗ ಪಕ್ಷ ದ್ರೋಹವನ್ನ ಮಾಡ್ತಾರಾ ಅನ್ನೋದೇ ಸದ್ಯದ ಪ್ರಶ್ನೆ ಸತೀಶ್ ಜಾರಕಿಹೊಳಿ ಅವರು ಅಥವಾ ಡಿ ಕೆ ಶಿವಕುಮಾರ್ ಕೂಡ. ಈ ಲೆಕ್ಕಾಚಾರದಲ್ಲಿ ರಾಜ್ಯದಲ್ಲಿ ಯಾವ ಸಂದರ್ಭದಲ್ಲಿ ಯಾವ ಕ್ರಾಂತಿ ಬೇಕಾದರೂ ಆಗಬಹುದು, ಆ ಕ್ರಾಂತಿಗೆ ಸತೀಶ್ ಜಾರಕಿಹೊಳಿ ಕೂಡ ಕಾರಣ ಆಗಬಹುದು, ಆಗದೇನೂ ಇರಬಹುದು. ಲೆಕ್ಕಾಚಾರ ಬೇರೆಯದ್ದೇ ಇದೆ. ಈ ಪ್ರಶ್ನೆಗಳಿಗೆಲ್ಲ ಉತ್ತರ ಸದ್ಯದಲ್ಲೇ ಸಿಗುತ್ತೆ. ಇದೇ ಫೋಕಸ್ನ ಎಕ್ಸ್ಕ್ಲೂಸಿವ್ ಸ್ಟೋರಿ ಕ್ಷಿಪ್ರ ಕ್ರಾಂತಿ. ಎಸ್ ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.